ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಸೆನ್ಸೆಕ್ಸ್ ಸೆಕೆಂಡ್ ಟ್ರೇಡ್ ಆಗಿರುತ್ತೆ. 84,500 ಕಾಲ್ 1:3 ಈ ಒಂದು ಟ್ರೇಡ್ದು ಈಸಿ ಟ್ರೇಡ್ 1:3 ಬುಕ್ ಮಾಡೋಣ ಅಂತ ಟ್ರೇಡ್ ಮಾಡಿದ್ದೆ. ಇದು ಎರಡನೇ ಟ್ರೇಡ್ ಆಗಿದೆ. ಯಾಕೆ ಎರಡನೇ ಟ್ರೇಡ್ ಮಾಡಿದ್ದೀನಿ ಅಂತ ಫುಲ್ ವಿಡಿಯೋ ನೋಡಿ. ಸೊ ತಾಳ್ಮೆಯಿಂದ ವೆಯ್ಟ್ ಮಾಡಿದೆ. ಸೊ 1:3 ಬುಕ್ ಮಾಡೋದು ತುಂಬಾ ಈಸಿ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸುಮಾರು ಸತಿ ಹೇಳಿದ್ದೀನಿ. ಓಕೆ, ಸೊ 1:3 ಬುಕ್ ಆಯ್ತು. ಮತ್ತೆ ಇದು ಫಸ್ಟ್ ಟ್ರೇಡ್ ಇವಾಗ ಯಾವ್ದು ಬರ್ತಾ ಇದೆ, ಇದು ಫಸ್ಟ್ ಟ್ರೇಡ್ ಆಗಿರುತ್ತೆ. ಈ ಒಂದು ಟ್ರೇಡ್ ಸಹ ಸೂಪರ್ ಟ್ರೇಡ್. ಇದು ಆಕ್ಚುಲಿ ಇದು ಒಂದು ಸ್ಟ್ರಾಟಜಿ ಇರುತ್ತೆ, ಗನ್ ಶಾಟ್ ಸ್ಟ್ರಾಟಜಿ ಇದು. ಓಕೆನಾ, ಮಿನಿಮಮ್ ಟಾರ್ಗೆಟ್ ಬಂದ್ಬಿಟ್ಟು 1:1 ಇರುತ್ತೆ. ರೇರ್ ಆಗಿ ಬರುತ್ತೆ ಟ್ರೇಡ್ಸ್, ಆದ್ರೆ ಸೂಪರ್ ಆಗಿ ಟಾರ್ಗೆಟ್ ಸಿಗುತ್ತೆ. 1:2 ಮಾತ್ರ ಪಕ್ಕ ಬರುತ್ತೆ. ಇವಾಗೂ ಸಹ 1:3 ಆಲ್ಮೋಸ್ಟ್ ಬಂದ್ಬಿಟ್ಟಿದೆ 1:1. ಆದ್ರೆ ನಾನು ಆಲ್ವೇಸ್ ಅಲ್ಟಿಮೇಟ್ ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡಿದ್ದೀನಿ. ಓಕೆ, ಸೊ ಇವತ್ತು ಇದು ಸೆಕೆಂಡ್ ಟ್ರೇಡ್ ಯಾಕೆ ಮಾಡಿದ್ದೀನಿ ಅಂತಂದ್ರೆ, ಇದು ಆಕ್ಚುಲಿ ಇದು ಫಸ್ಟ್ ಟ್ರೇಡ್ ಆಗಿರುತ್ತೆ. ಸೊ ಪ್ರೀವಿಯಸ್ಲಿ ನೀವು ನೋಡಿದಿರಲ್ವ 1:3, ಅದು ಸೆಕೆಂಡ್ ಟ್ರೇಡ್ ಆಗಿರುತ್ತೆ. ಓಕೆ, ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಹೋಗಿತ್ತು. ಸೊ ಮತ್ತೆ ಇದು ಬಂದು ಸ್ಟಾಪ್ ಲಾಸ್ ಇಟ್ಟಾಯ್ತು. ಓಕೆ, ಯಾಕೆ ಸುಮ್ಮನೆ ಸ್ಟಾಪ್ ಲಾಸ್ ಕೊಡಬೇಕು ಅಂತ ಮತ್ತೆ ಒಂದು ಪರ್ಫೆಕ್ಟ್ ಎಂಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ. 1:3 ಸಿಕ್ತು. ಅಂಡ್ ಈ ಒಂದು ಟ್ರೇಡ್, ಇದು ಫಸ್ಟ್ ಟ್ರೇಡ್ ಆಗಿದೆ ಅಲ್ವಾ, ಈ ಒಂದು ಟ್ರೇಡ್ ಮುಂಚೆ ನನಗೆ 100 ಪಾಯಿಂಟ್ಸ್ 2 ಟ್ರೇಡ್ಸ್ ಮಿಸ್ ಆಯಿತು. ಸೊ ಅದು ನನಗೆ ಒಂದು ಪ್ರೈಸ್ಗೆ ಬರಬೇಕಿತ್ತು, ಸೇಮ್ ಪ್ರೈಸ್ಗೆ ಬರಲಿಲ್ಲ. ಅದು ವಿತೌಟ್ ಮೈ ಟ್ರೇಡ್ ಅದು 100 ಪಾಯಿಂಟ್ಸ್ ಹೋಗಿತ್ತು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಒಂದು ಟ್ರೇಡ್ ಬಂತು, ಸೊ ಎಂಟ್ರಿ ಮಾಡಿದ್ದೆ. ಸೊ ಸ್ಟಾಪ್ ಲಾಸ್ ನ ಕೊಟ್ಬಿಟ್ಟೆ. ಓಕೆ, ಈವನ್ ನೋಡಿ ಅಷ್ಟು ಮೊಮೆಂಟಮ್ ಬಂದಿದೆ, ಜಸ್ಟ್ ಒಂದು 10 ಪಾಯಿಂಟ್ಸ್ ಅಷ್ಟೇ ಟಾರ್ಗೆಟ್ ಬರ್ಲಿಕ್ಕೆ. ಆದ್ರೂ ಸಹ ನಾನು ಬುಕ್ ಮಾಡಿಲ್ಲ. ಸೊ ಅಗೈನ್ ನಾನು 1:3 ನ ಬುಕ್ ಮಾಡಿಕೊಂಡು ನನ್ನ ಒಂದು ಟ್ರೇಡ್ ನ ಒಂದು 15 to 20 ಪಾಯಿಂಟ್ಸ್ ಇನ್ ಬಿಟ್ವೀನ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಮುಗಿಸಿದ್ದೆ. ಇನ್ ಕೇಸ್ ನಿಮಗೂ ಸಹ ಇಂಟ್ರೆಸ್ಟೆಡ್ ಆಗಿದ್ರೆ ಕಾನ್ಸೋ ನಂಬರ್ಗೆ ಕರೆ ಮಾಡಿ, 1 ವರ್ಷ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.